ಉತ್ತರ ಕರ್ನಾಟಕದಲ್ಲಿ ಏರುತ್ತಲೇ ಇದೆ ಬಿಸಿಲಿನ ಝಳ. ಬಾಗಲಕೋಟೆಯಲ್ಲಿ ಕುಕ್ಕುಟೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ. ರಣ ಬಿಸಿಲಿಗೆ ಕೋಳಿ ಮರಿಗಳು ಸಾವನ್ನಪ್ತಾ ಇವೆ. ಕೋಳಿ ಸಾಕಾಣೆಗೆ 29 ಡಿಗ್ರಿಯಷ್ಟು ಮಾತ್ರ ಉಷ್ಣಾಂಶ ಸಾಕು. ಆದ್ರೆ 49 ಡಿಗ್ರಿಗೆ ದಾಟಿದೆ ಉಷ್ಣಾಂಶ. 39ರಿಂದ 40 ಡಿಗ್ರಿ ಉಷ್ಣಾಂಶವಿರೋದಕ್ಕೆ ಮರಿಗಳು ಸಾವನ್ನಪ್ತಾ ಇದೆ. ಬಾಗಲಕೋಟೆಯಲ್ಲಿ ಕುಕ್ಕುಟೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ. ರಣ ಬಿಸಿಲಿಗೆ ಕೋಳಿ ಮರಿಗಳು ಸಾವನ್ನಪ್ತಾ ಇವೆ. ಕೋಳಿ ಸಾಗಾಣೆಗೆ 29 ಡಿಗ್ರಿಯಷ್ಟು ಉಷ್ಣಾಂಶ ಇದ್ರೆ ಸಾಕು. ಆದ್ರೆ ಅತಿಯಾದ ಬಿಸಿಲಿನಿಂದಾಗಿ ಜಿಲ್ಲೆಯಲ್ಲಿ 39 ಡಿಗ್ರಿಯಷ್ಟು ತಾಪಮಾನ ದಾಟ್ಬಿಟ್ಟಿದೆ. ಇದರಿಂದಾಗಿ ಕೋಳಿ ಮರಿಗಳನ್ನ ಸಾಕ್ಲಿಕ್ಕೆ ಸಮಸ್ಯೆ ಉಂಟಾಗ್ತಾ ಇದೆ. ಆ ಫಾರ್ಮ್ಗಳಲ್ಲಿ ಫ್ಯಾನ್ ಅನ್ನ ಹಾಕಿದ್ರು ಕೂಡ ಆ ಬಿಸಿಲಿನ ಶಾಖವನ್ನ ಕಂಟ್ರೋಲ್ಗೆ ತರಲಿಕ್ಕೆ ಆಗ್ತಾ ಇಲ್ಲ. ಹಮಾಲರ ಕಾಲೋನಿ ಬಳಿಯ ಫಾರ್ಮ್ನಲ್ಲಿ ಕೋಳಿಗಳು ಸಾವನ್ನಪ್ಪಿವೆ. 1700 ಮರಿಗಳಿತ್ತು, ಅದರಲ್ಲಿ 100 ಮರಿಗಳು ಸಾವನ್ನಪ್ಪಿದೆ. ಫಾರ್ಮ್ನಲ್ಲಿ ಫ್ಯಾನ್ ಹಾಕಿದ್ರು ಕೂಡ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ನಾವು ಫಾರ್ಮ್ ಹಾಕಿ ಈಗ 5ನೇ ವರ್ಷ. ಈಗ ಈ ಸರ್ತಿ ಹೆಚ್ಚಿನ ಪ್ರತಿ ಸಲ ಇರ್ತೈತಿ, ಈ ಸರ್ತಿ ಹೆಚ್ಚಿಗೆ ಬಿಸಿಲಿನ ತಾಪಮಾನ ಹೆಚ್ಚಾಗೈತ್ರಿ. ಹಿಂಗಾಗಿ ನಮ್ಮ ಕೋಳಿಗೆ ಬೇಕಾಗಿದ್ದು 29ರಿಂದ 30 ಆದ್ರ ಬಾಳ ಆತ್ರಿ, ಅಷ್ಟು ನಡಿತೈತಿ. ಈ ಸರ್ತಿಯಾಕ 40-41 ಡಿಗ್ರಿ ಆದ್ರಿಂದ ಹೆಚ್ಚಿಗೆ ಕೋಳಿ ತಾಪ ಬಡ್ಕೊಳಕತ್ಯಾವ್ರಿ. ಅಂದ್ರ ಬಾಯಿ ತಗುದು ಎಷ್ಟ ಒಟ್ಟ ಅವಕ್ ಆರಾಮ್ ಸಫಿಶಿಯಂಟ್ ಅನ್ನೋದೇ ಇಲ್ರಿ. ಬೇಕಾದಷ್ಟು ಮ್ಯಾಗ ಕಬ್ಬಿನ ರೌದಿ ಹಾಕಿವಿ, ತೆಂಗಿನ ಗರಿ ಹಾಕಿವಿ, ಮತ್ ಸ್ಪ್ರಿಂಕ್ಲರ್ ಹಚ್ಚಿವಿ ತಂಪಾಗಾಕ. ಒಳಗೂ ಪಾಗಾರ್ ಹಾಕಿವಿ, ಹಾಕಿದ್ರು ಬಿಸಿಲಿನ ಶಾಖವನ್ನು ತಡ್ಕೊಳಕ್ ಆಗೋಲ್ಲ, ಅಷ್ಟು ಬಿಸಿಲು ಐತಿ ಸರಿ. ದೇವ್ರನ್ನ ಇದು ಮಾಡ್ಬೇಕ್ರಿ. ಈಗ ಸಣ್ಣ ಮಕ್ಕಳ ಸೇಮ ರಗಡ ಅವತ್ತನ್ನ ಇದು ಮಾಡಾಕತ್ತಿ ನಾವು ಪಾಲನೆ, ಆದ್ರೂ ನಮ್ಗ ಇದು ಆಗೋಲ್ಲ, ಸಾಯು ಸಂಖ್ಯೆ ಹೆಚ್ಚಾಗೈತಿ. ಈ ಸಲ ಬಿಸಿಲಿನ ಹೆಚ್ಚುವರಿ ಬಾಳ ಬಿಸಿಲೈತಿ ಸರ್. ಹಿಂಗತಿಯಾಗಿ ನಾವು ಇದಕ್ಕೆ ಸ್ಪ್ರಿಂಕ್ಲರ್ ಆತು, ಮ್ಯಾಗ ರೌದಿ ತಗಡಿಗಿರಿ ಸರ್, ಗರಿ ಏನೇನ್ ಮಾಡ್ಬೇಕೆಲ್ಲ ಕೋಡ್ ಮಾಡಿವಿ ಸರ್. ಆದ್ರ ಬಿಸಿಲಿನ ತಾಪಮಾನ ಹೆಚ್ಚೈತಿ ಸರ್ ಈ ಸಲ. ಏನು ಸರ್ ಇದನ್ನ ಒಟ್ಟು ಇದ್ರ ಜೀವನಾರ ಉಳಿಸ್ಬೇಕು ಅನ್ನೋ ಹಂಗ ಅವಕ್ಕೆ ರಕ್ಷಣೆ ಮಾಡಾಕತ್ತೀವಿ ಸರ್ ಫಾರ್ಮ್ದಾಗ ಸರ್. ಈಗ ಒಟ್ಟ ಟೋಟಲ್ 150 ತನಕ ಹೋಗ್ಯಾವ ಸರ್. ಈಗ ಚಿಕ್ಕಮಗಳೂರಿನಲ್ಲಿ ಹಸುಗಳಿಗೂ ಕೂಡ ಬಿಸಿಲಿನ ಝಳ ತಟ್ಟಿದೆ. ಅಮೃತ ಮಹಲ್ ರಾಸುಗಳಿಗೂ ಕೂಡ ಈ ಬಿಸಿಲಿನ ಎಫೆಕ್ಟ್ ತಟ್ಟಿದೆ. ಕಡೂರು ತಾಲೂಕಿನ ಬಾಸೂರು ಅಮೃತ್ ಮಹಲ್ನ ಕಾವಲು. ಇಲ್ಲೀಗ ರಾಸುಗಳಿಗೂ ಕೂಡ ಈ ಬಿಸಿಲಿನ ಎಫೆಕ್ಟ್ ತಡ್ತಾ ಇದೆ. ಒಂದ್ ಕಡೆ ಕುಕ್ಕುಟೋದ್ಯಮಕ್ಕೂ ಕೂಡ ಈ ಬಿಸಿಲಿನ ಶಾಖ ತಡ್ತಾ ಇದ್ರೆ, ಒಂದ್ ಕಡೆ ಹಸುಗಳು ಕೂಡ ಸಂಕಷ್ಟ ಅನುಭವಿಸ್ತಾ ಇದೆ. 2 ರಾಸುಗಳಿಗೆ ಎಪಿನೇರಲ್ ಫೀವರ್ ಕಾಣಿಸಿಕೊಂಡಿದೆ. ಎಪಿನೇರಲ್ ಫೀವರ್, ಚರ್ಮಗಂಟು ರೋಗಗಳಿಗೆ ವ್ಯಾಕ್ಸಿನ್ ಅನ್ನು ಹಾಕಿಸಲಾಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ 3 ಬಾರಿ ವ್ಯಾಕ್ಸಿನೇಷನ್ ಮಾಡಿದ್ದಾರೆ. ಬೇಸಿಗೆಯಲ್ಲಿ ಕಾಣಿಸಿಕೊಳ್ಳುವಂತಹ ರೋಗಗಳನ್ನ ತಡೆಗಟ್ಟೋದಕ್ಕೆ ಈ ಕ್ರಮ ಕೈಗೊಳ್ಳಲಾಗಿದೆ. 194 ಅಮೃತ್ ಮಹಲ್ ರಾಸುಗಳಿದೆ. ಅದಕ್ಕೆ ಈಗ ನೋಡಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ. ರಾಸುಗಳು ಬಿಸಿಲಿನ ಝಳಕ್ಕೆ ಹೈರಾಣಾಗಿದೆ. ಯಾವುದೇ ಕಾಯಿಲೆಗಳು ಬರಬಾರ್ದು ಅಂತ ಹೇಳಿ ಫೀವರ್ ಅನ್ನ ತಡೆಗಟ್ಟೋದಕ್ಕೆ ಈಗಾಗಲೇ 3 ಬಾರಿ ವ್ಯಾಕ್ಸಿನೇಷನ್ ಮಾಡಿದ್ದಾರೆ. ಕಡೂರು ತಾಲೂಕಿನಲ್ಲಿ 37 ಡಿಗ್ರಿಯಷ್ಟು ಈ ಬಿಸಿಲಿನ ತಾಪಮಾನ ಹೆಚ್ಚಾಗ್ಬಿಟ್ಟಿದೆ. ಮುಂಜಾಗ್ರತಾ ಕ್ರಮವಾಗಿ 194 ಹಸುಗಳಿಗೆ ಇಂಜೆಕ್ಷನ್ ಹಾಕ್ಸಿದ್ದಾರೆ.